ಆವೇಶದಲ್ಲಿ ನಾವು ನಾಗೇಂದ್ರ ಅವರ ದಲಿತರ ಹಣವನ್ನು ನುಂಗಿರೋ ಬಗ್ಗೆ, ದಲಿತರ ಹಣವನ್ನು ಖಜಾನೆಯಿಂದ ಅಕ್ರಮವಾಗಿ ವರ್ಗಾವಣೆ ಮಾಡಿರೋದ್ರ ಬಗ್ಗೆ, ಸುಮಾರು ಲಕ್ಷಾಂತರ ದಲಿತರಿಗೆ ಆ ವಾಲ್ಮೀಕಿ ಜನಾಂಗಕ್ಕೆ ಹಣ ಸೇರಬೇಕಾಯಿತು, ಹಣನೆಲ್ಲ ಲೂಟಿ ಹೊಡೆದಿರೋದ್ರ ಬಗ್ಗೆ ವಾಪಸ್ ಬರೋವರೆಗೂ ನಾವು ನಾಗೇಂದ್ರನ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಕೂಡ ನಾವು ಧರಣಿಯನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತು ಧರಣಿಯನ್ನು ನಮ್ಮ ಉದ್ದೇಶ ಈ 189 ಕೋಟಿ ಹಣ ಇದು ದಲಿತರ ಬಡವರಿಗೆ ಸೇರಬೇಕಾಗಿದ್ದು. ಇವತ್ತು ನಾಗೇಂದ್ರ ನಾನು ಒಬ್ಬ ದಲಿತ ಅಂಥೇಳಿ ಅದರ ಶೆಲ್ಟ್ರ್ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ನೀನು ತಿಂದಿರೋ ದುಡ್ಡು ಯಾರ್ದು? 189 ಕೋಟಿ ಯಾರ್ದು? ದಲಿತರ ದುಡ್ಡು ತಿಂದಿದೆಯಾ? ದಲಿತರ ದುಡ್ಡು ತಿಂದ್ಬಿಟ್ಟು ನಾನು ದಲಿತ ಅಂತ ಶೆಲ್ಟ್ರ್ ತಗೊಳಕ್ಕೆ ಹೋದರೆ ರಾಜ್ಯದ ಲಕ್ಷಾಂತರ ದಲಿತರ ಶಾಪ ತಟ್ಟಲ್ವ ನಿಮಗೆ? ನಾನು ಕಾಂಗ್ರೆಸ್ ಅವ್ರು ಕೇಳ್ತೀನಿ, ಇವತ್ತು ಲಕ್ಷಾಂತರ ದಲಿತರು ಬೇಕಾ, ಈ ನಾಗೇಂದ್ರ ಒಬ್ಬ ಬೇಕಾ? ಆ ಲಕ್ಷಾಂತರ ದಲಿತರು, ಆ ಕೋಟ್ಯಾಂತರ ದಲಿತರು ಬೇಕಾದರೆ ಈ ನಾಗೇಂದ್ರನ ರಾಜೀನಾಮೆ ತಗೊಳ್ಳಿ. ಆ ಕೋಟ್ಯಾಂತರ ದಲಿತರಿಗೆ ಕಾಯ್ತಾ ಇದ್ದಾರಲ್ಲ ಬಡವರು, ಮನೆ ಕಟ್ಟೋಕ್ಕೆ, ಲೋನ್ ಮಾಡೋಕ್ಕೆ, ಹಣ ಅವ್ರಿಗೆ ವಾಪಸ್ ಕೊಡಿ ದಲಿತರಿಗೆ. ಅಲ್ಲಿವರೆಗೂ ನಾವು ಈ ದಲಿತರ ಹಣ ನುಂಗಿರೋ ಅಂಥ ಕಾಂಗ್ರೆಸ್ಸಿನ ಈ ಸರ್ಕಾರಕ್ಕೆ ಅವರ ರಾಜೀನಾಮೆ ವಾಪಸ್ ತಗೊಳ್ಳೋವರೆಗೂ ನಾವು ಬಿಡಲ್ಲ. ಎರಡನೇದು, ಅವರು ಪರಮೇಶ್ವರ್ನೇ ಹೇಳಿದ್ದಾರೆ CBI ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿಲ್ಲ ಅಂತ. ನನ್ನ ಹತ್ರ ದಾಖಲೆ ಇದೆ. CBI ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿದೆ, ಅಪರಾಧಿ. ಈಗ ಪ್ರಾಸಿಕ್ಯೂಷನ್ಗೆ CBI ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿಲ್ಲ ಅಂದರೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಹೆಂಗೆ ಪರ್ಮಿಷನ್ ಕೇಳ್ತಾರೆ ಅವರು? ಪ್ರಶ್ನೆ ಮಿಸ್ಟರ್ ಪರಮೇಶ್ವರ್, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಿಸ್ಟರ್ ಪರಮೇಶ್ವರ್, ಅವ್ರ ಹೆಸರು CBIನಲ್ಲಿ EDನಲ್ಲಿ ಇಲ್ಲ ಅಂದರೆ ಪರ್ಮಿಷನ್ಗೆ ರಾಜ್ಯಪಾಲರನ್ನು ಯಾಕೆ ಕೇಳ್ತಾರೆ? ಹೆಸರಿಲ್ದವ್ರು ಕೇಳೋಕ್ಕೆ ಯಾವ ಅಧಿಕಾರ ಇದೆಯಾ? ಅಷ್ಟಾದರೂ ಕಾಮನ್ ಸೆನ್ಸ್ ಬೇಡವಾ ಕಾಂಗ್ರೆಸ್ ಅವ್ರು? ನಿಮಗೆ ಎಲ್ಲ ಮುಚ್ಚಾಕ್ತಾ ಇದ್ದೀರಾ. ಒಬ್ಬ ನಾಗೇಂದ್ರನಿಗೋಸ್ಕರ ಕೋಟ್ಯಾಂತರ ದಲಿತರನ್ನು ಎದುರಾಕಂತ ಇದ್ದೀರಾ ನೀವು. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ಹಣವನ್ನು ವಾಪಸ್ ಕೊಡಿಯೋವರೆಗೂ ನಾವು ಬಿಡಲ್ಲ. ನಮ್ಗೆ ಚರ್ಚೆ ಮಾಡಬೇಕು, ಬರದ ಬಗ್ಗೆ ಚರ್ಚೆ ಮಾಡಬೇಕು, KPC ಹಗರಣದ ಬಗ್ಗೆ ಚರ್ಚೆ ಮಾಡಬೇಕು, 5 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ ಬಡವರಿಗೆ ಚರ್ಚೆ ಮಾಡಬೇಕು, ಸರ್ಕಾರ ಪಾಪರಾಗಿ ದಿವಾಳಿ ಆಗಿದೆ ಚರ್ಚೆ ಮಾಡಬೇಕು. ಆದರೆ ಒಬ್ಬ ನಾಗೇಂದ್ರನಿಗೋಸ್ಕರ 224 ಶಾಸಕರ ಹಕ್ಕನ್ನು ಕಸಿತಾ ಇದ್ದೀರಾ ನೀವು. ಒಬ್ಬ ನಾಗೇಂದ್ರನಿಗೋಸ್ಕರ 224 ಶಾಸಕರ ಹಕ್ಕನ್ನು ಕಸಿತಾ ಇದ್ದೀರಾ. ನಾಚಿಕೆ ಆಗಲ್ವಾ ನಿಮಗೆ? ಮಾನ ಮರ್ಯಾದೆ ಇದ್ದರೆ ಅವ್ರು ರಾಜೀನಾಮೆ ತೆಗೆದುಕೊಂಡು ಹಣನ ವಾಪಸ್ ತಗೊಂಡು ಆ ಕೋಟ್ಯಾಂತರ ದಲಿತರಿಗೆ ಹಣವನ್ನು ವಾಪಸ್ ಕೊಡಿ. ಮತ್ತು 224 MLAಗಳ ಹಕ್ಕನ್ನು ಕಸಿಬೇಡಿ ನೀವು. ನೋಡಿ, ಅವರು ಈ ವಂದೇ ಮಾತರಂ ಅದು ರಾಷ್ಟ್ರಗೀತೆ, BJPಯವರೆಲ್ಲ ಬರೆದಿರೋದು. ಅವತ್ತು ಯಾರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಅವರೆಲ್ಲರೂ ಕೂಡ ವಂದೇ ಮಾತರಂ ಸುಜಲಾಂ ಸುಫಲಾಂ ಇವೆಲ್ಲವನ್ನ ಹೇಳಿದ್ದಾರೆ. ಆ ಗೀತೆಯ ಪೂರ್ಣ ಪಾಠ ನಾವು ಬರೆದಿದ್ದಲ್ಲ, ಅದು BJP ಬರೆದಿದ್ದಲ್ಲ, ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರೋದು. ಅವತ್ತು ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ ಅಂದರೆ ನಿಮ್ಮ ಯೋಗ್ಯತೆ ಏನಂತ ಅರ್ಥ ಆಗ್ತೈತೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ ಒಂದೇ ಮಾತರ ಮಾಡಬೇಕಾದ್ರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ರು. ಇದೇನಾ ಗೌರವ ನಿಮಗೆ? ಇದೇನಾ ಸಂವಿಧಾನ? ಸಂವಿಧಾನಕ್ಕೆ ಅಪಚಾರ ಮಾಡಿದರೆ ದೇಶದ ಜನ ಒಂದೇ ಮಾತರಂ ಅಂತ ಹೇಳಿಲ್ಲ ಅಂದರೆ ನೀವು ಇಟಲಿಯವರ ಇಂಡಿಯಾದವರ ತೀರ್ಮಾನ ಮಾಡಿ. ನೀವು ನಾವು ದಿನ ರಾಷ್ಟ್ರಗೀತೆಯನ್ನು ದಿನ ಆಡ್ತೀರಿ, ಸಂಘದ ಫಂಕ್ಷನಲ್ಲೂ ರಾಷ್ಟ್ರಗೀತೆ ಆಡ್ತೀರಿ, ಒಂದೇ ಮಾತರಮೂ ಆಡ್ತೀರಿ. ನಾವು ಭಾರತೀಯರು, ನಾವು ಇಟಲಿದವರಲ್ಲ, ನಾವು ಇಟಲಿ ಅಲ್ಲ, ನಾವು ಭಾರತೀಯರು. ನಾವು ಒಂದೇ ಮಾತರಮೂ ಆಡ್ತೀರಿ, ಜನಗಣ ಮನನೂ ಆಡ್ತೀರಿ.